ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನ. ಏನಪ್ಪ ವಿಷಯ ಅಂದರೆ ಇವತ್ತು ನಾನು ಡ್ಯೂಟಿ ಮುಗಿಸ್ಕೊಂಬಂದಿದ್ದು 5:30. ನಂದು ಟೈಮಿಂಗ್ಸ್ ಇರೋದು 9 to 5:30. 5:30ಗೆ ಬಂದಮೇಲೆ ಇವತ್ತು ಏನಾದ್ರು ತಿನ್ನಬೇಕು ಅನ್ನಿಸ್ತಿತ್ತು. ಹಾಗಾಗಿ ನಾನೇ ಮನೇಲೇ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬೋಂಡ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. 4 ಜನ ಇದ್ದೀವಿ. 4 ಜನಕ್ಕಾಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ 2 ಈರುಳ್ಳಿ ಸೊಪ್ಪು ಜಾಸ್ತಿ ತಗೊಂಡಿದ್ದೀನಿ. ಮತ್ತು 2 ಮೆಣಸಿಕಾಯಿ, ಚಿಕ್ಕ ಮೆಣಸಿಕಾಯಿ ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಅಜ್ವಾನ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡ್ತಿದ್ದೀನಿ. ಮನೆ ಖಾರದ ಪುಡಿ ಖಾಲಿಯಾಗಿದೆ, ಹಾಗಾಗಿ ಅಂಗಡಿ ಖಾರದ ಪುಡಿ ಸ್ವಲ್ಪ ಹಾಕ್ತಿದ್ದೀನಿ. ಮೆಣಸಿಕಾಯಿ ಕಮ್ಮಿ ಹಾಕಿದ್ದೀವಿ ಹಾಗಾಗಿ. ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಗರಂ ಗರಂ ಅಂತ ಆಗುತ್ತೆ ಅಂತ. ಮತ್ತು ಕಾದಿರೋ ಎಣ್ಣೆ 1 ಸ್ಪೂನು. ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಹದವಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಬಜ್ಜಿನೇ ಆಗಲಿ ಮನೇಲಿ ಏನೇ ಆಗಲಿ ಅಜ್ಜಿನೇ ಮಾಡ್ತಿದ್ರು. ಆದರೆ ಅಜ್ಜಿಗೆ ಆಪ್ರೇಷನ್ ಆಗಿದೆ ಕಣ್ಣು, ಹಾಗಾಗಿ ಅಜ್ಜಿ ಒಂದು 20 ಡೇಸ್ ಏನು ಮಾಡಲ್ಲ. ಹಾಗಾಗಿ ನಾನೇ ಟ್ರೈ ಮಾಡ್ತಿದ್ದೀನಿ ಇದೆಲ್ಲ. ನೀರು ಬಿಡ್ತು. ಇವಾಗ ಚಂದ ಮಿಕ್ಸ್ ಮಾಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಟೇಸ್ಟು ಓಕೆ. ಕಲಿಸ್ಬೇಕಾದ್ರೆ ಹದವಾಗಿದೆ. ನೋಡೋಣ ಬೆಂದ ಮೇಲೆ ಯಾವ ಥರ ಬರುತ್ತೆ ಅಂತ. ನನಗೆ ಈ ಥರ ಯಾವಾಗಲೂ ತಿನ್ನಬೇಕು ಅನ್ಸಲ್ಲ. ಯಾವಾಗಲಾದ್ರೂ ರೇರ್ ಈ ಥರ ಎಣ್ಣೆದೇನಾದ್ರು ತಿನ್ನಬೇಕು ಅನಿಸುತ್ತೆ. ಚಿಕ್ಕ ಚಿಕ್ಕಕ್ಕೆ ಮಾಡ್ತೀನಿ, ಆವಾಗ ಚೆನ್ನಾಗಿ ಬೇಯುತ್ತೆ. ನೋಡಿ ಹೆಂಗೆ ಬೇಯ್ತಿದೆ ಅಂತ. ಇದ್ರ ಜೊತೆಗೇನೆ ಸ್ವಲ್ಪ ಟೀ ಮಾಡೋಕ್ಕೂ ರೆಡಿ ಮಾಡ್ಕೊಬಿಡ್ತೀನಿ. ಆಗ ಟೀ ಜೊತೆ ಬಜ್ಜಿ ತಿನ್ನೋಕೆ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಕಲರ್ ಬಂದರೆ ಸಾಕು ಅನ್ಸುತ್ತೆ. ನಮ್ಮ ಕಂಪ್ನಿ ಟೈಮಿಂಗ್ಸ್ ಇರೋದು 9 to 5:30. 6ಗೆ ಮನೆಗೆ ಬಂದ್ಬಿಡ್ತೀನಿ. ಡೈಲಿ ಬಂದಾಗ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ. ಕಾಫಿ ಡೈಲಿ ಕುಡಿಯಲ್ಲ, ಬಟ್ ಕಾಫಿ ಕುಡಿತೀನಿ ಅಂದರೆ ಜೊತೆಗೆ ಏನಾದರೂ ಇರಬೇಕು ನನಗೆ. ಅಜ್ಜಿ ಪಾಪ ಡೈಲಿ ಏನಾದರೂ ಮಾಡಿಟ್ಟಿರ್ತಾರೆ. ಚೆನ್ನಾಗಿದೆ. ಮತ್ತೆ ಎಣ್ಣೆ ಕುಡ್ದಿಲ್ಲ, ಅದೇ ಖುಷಿ ಆಗ್ತಿರೋದು. ತುಂಬ ಎಣ್ಣೆ ಕುಡಿದ್ರೆ ತಿನ್ನಕ್ಕೆ ಮನಸ್ಸು ಬರಲ್ಲ. ನಮ್ಮ ಅಣ್ಣಂಗೆ ಈ ಥರ ಏನಾದರೂ ಮನೇಲಿ ಮಾಡೋದು ತಿನ್ನೋದು ಎಲ್ಲ ತುಂಬ ಇಷ್ಟ. ಅದರಲ್ಲೂ ಊಟನಾಗಲಿ ಈ ಥರ ಮನೇಲಿ ಮಾಡೋ ಐಟಮ್ಸ್ ಆಗಲಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿನ್ನೋನು. ಅವನಿಗೆ ಅದರಲ್ಲೂ ಮನೆಯಲ್ಲಿ ಏನೇ ಮಾಡಿದ್ರು ಸಿಕ್ಕಾಪಟ್ಟೆ ಇಷ್ಟ. ಆಚೆ ಅಷ್ಟು ಕಷ್ಟ ಅವನಿಗೆ. ಅವನಿಗೂ ಇಡೋಣ, ಅವನಿಗೂ ಅಪ್ಪಂಗೂ ಸೇರಿಸಿ ಇಡೋಣ. ಕಾಣ್ತಾನೆ ಇಲ್ಲ ಅವನು. ನಮ್ಮನೆ ಏನೇ ಸ್ಪೆಷಲಾಗಿ ಏನಾದ್ರು ಮಾಡಿದ್ರೆ ಅವನಿಗೂ ಇಟ್ಬಿಟ್ಟು ನಾವು ತಿಂತೀವಿ. ಯಾಕಂದ್ರೆ ಅವನಿಗೆ ಹೆವಿ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಅವನು ಏನೇ ಮಾಡಿದ್ರು. ಇನ್ನೊಂದೇನು ಇಷ್ಟ ಅಂದರೆ ನಾವೇನೇ ಮಾಡಿದ್ರು ಚೆನ್ನಾಗಿಲ್ಲ ಅದು ಇದು ಅಂತ ಕಮೆಂಟ್ಸ್ ಮಾಡ್ತಿರ್ಲಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋನು.
ಹುಡುಗರೆಲ್ಲ ಆ ಥರ ಗುಣ ಇದ್ಬಿಟ್ರೆ ಚೆಂದಾಗಿರುತ್ತೆ. ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ಲಾಸ್ಟ್ ಅಂತ ಎತ್ತಕ್ಕೆ ಬರ್ತಿಲ್ಲ. ಈಗ ಅಜ್ಜಿಗೆ ಗೌತಿಗೆ ಕೊಡ್ತೀನಿ, ಹಿಂಗಿದೆ ಅಂತ ಹೇಳ್ತಾರೆ. ಬನ್ನಿ ನೋಡೋಣ. ನನ್ನ ಪಾಲಿಸಿ ಏನು ಗೊತ್ತಾ, ನನಗೇನಾದ್ರು ತಿನ್ನಬೇಕು ಅನ್ಸಿದ್ರೆ ಚೆನ್ನಾಗಿ ತಿಂತೀನಿ, ಮತ್ತು ತಿಂದಿದ್ದ ದಿನ ಫುಲ್ ಬಿಸಿನೀರು ಕುಡಿತೀನಿ, ಮತ್ತು ಅವತ್ತು ಅಥವಾ ನೆಕ್ಸ್ಟ್ ಡೇ ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ಎಕ್ಸಸೈಸ್ ಅಥವಾ ವಾಕ್ ಮಾಡ್ತೀನಿ, ನೀರು ಚೆನ್ನಾಗಿ ಕುಡಿತೀನಿ ಒಂದು 2 ಡೇಸು. ಆದರೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ತಿಂದ್ಬಿಡ್ತೀನಿ, ಕಂಟ್ರೋಲ್ ಮಾಡ್ಕೊಳ್ಳಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ, ತಿನ್ನೋದ್ರಲ್ಲೆಲ್ಲ ಕಂಟ್ರೋಲ್ ಮಾಡಿಕೊಂಡು ತಿಂದಾನೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ಬೇರೆ ಆಗಬಾರ್ದಲ್ವ. ಅದಕ್ಕೆ ಎಲ್ಲರೂ ಏನಾದ್ರು ತಿನ್ಬೇಕು ಅನ್ಸಿದ್ರೆ ತಿನ್ನಿ, ಮನೇಲೇ ಮಾಡ್ಕೊಂಡು ತಿನ್ನಿ. ಮತ್ತೆ ಹಂಗೆ ಡೈಲಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಎಕ್ಸಸೈಸ್ ಅಥವಾ ವಾಕ್. ಎಕ್ಸಸೈಸ್ ಮಾಡಲಿಲ್ಲಾಂದ್ರೆ ಪರವಾಗಿಲ್ಲ, ಚೆನ್ನಾಗಿ ವಾಕ್ ಮಾಡಿ, ಚಂದ ನೀರು ಕುಡೀರಿ, ಆಗ ಏನು ತಿಂದರೂ ಏನು ಅನ್ಸಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ಮಾಡಿದ್ದೀನಿ ಅಂತ ಅಲ್ಲ, ಬಟ್ ನಿಜ ಚೆನ್ನಾಗಿದೆ. ಸೊಪ್ಪು ಹಾಕಿರೋದಕ್ಕೂ ಅದಕ್ಕೂ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬಂದಿದೆ. ಆದರೆ ಕೆಲಸದಿಂದ ಬಂದು ಥರ ಕೆಲಸ ಮಾಡಿಬಿಟ್ಟು ಫುಲ್ ಡೇ ಟೈಮ್ ಅದೇ ಆಗೋಯ್ತು ಅಂತ ಬೇಜಾರಾಗುತ್ತೆ. ಒಂಚೂರು ಎಕ್ಸ್ಟ್ರಾ ಏನೂ ಮಾಡೋಕ್ಕಾಗಲ್ಲ. ಆಗಲೇ 7 ಗಂಟೆ, ನಾನು ಸ್ವಲ್ಪ ಹೊತ್ತು ಫೋನ್ ನೋಡ್ತೀನಿ ಅಂದರೆ 8 ಗಂಟೆ, ಒಂಚೂರು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋ ಅಷ್ಟು ಟೈಮ್, ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಡೈಲಿ ಇದೇ ಆಗಿದೆ. ಆಯಿತು, ಈಗ ಇದ್ರ ಜೊತೆಗೇ ಕಾಫಿ ಮಾಡಿಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಅವ್ರು ಕೇಳ್ತೀನಿ. ಬನ್ನಿ ಕೇಳೋಣ ಟೇಸ್ಟ್ ಹೆಂಗಿದೆ ಅಂತ. ನಾನು ಏನೇ ಮಾಡಲಿ ಹೆಂಗೆ ಮಾಡಲಿ ಸುಮ್ಮನೆ ತಿಂತಾರೆ, ಯಾಕಂದರೆ ಇವಾಗ ಚೆನ್ನಾಗಿಲ್ಲ ಅದು ಇದು ಅಂತ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಮಾಡಲ್ಲ, ನಾನು ಚೆನ್ನಾಗಿ ಮಾಡಲ್ಲ ಅಂತ ನಾನು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಸುಮ್ಮನೆ ತಿಂತಾರೆ, ಚೆನ್ನಾಗಿದೆ ಚೆನ್ನಾಗಿದೆ ಮಾಡು ಅಂತ. ಬಟ್ ಇವತ್ತು ನಿಜವಾಗ್ಲೂ ಚೆನ್ನಾಗಿದೆ. ಬೋಂಡ ಮಾಡಾಯಿತು, ಈಗ ಅದ್ರ ಜೊತೆಗೆ ಟೀ ಮಾಡಕ್ತಿದ್ದೀನಿ, 4 ಗ್ಲಾಸ್ ಟೀ. ನಮ್ಮನೆ ಸಕ್ಕರೆ ಯೂಸ್ ಮಾಡಲ್ಲ, ಈಗಲಿಂದಲ್ಲ ಚಿಕ್ಕವರಿದ್ದಾಗಿಂದನೂ ಸಕ್ಕರೆ ಯೂಸ್ ಮಾಡಲ್ಲ. ಯಾಕಂದರೆ ನಮ್ಮ ಅಜ್ಜಿಗೆ ಶುಗರ್ ಇರೋದ್ರಿಂದ ಅಜ್ಜಿಗೆ ಅಭ್ಯಾಸ ಆಗಿ ನಾನು ಕೂಡ ಬೆಲ್ಲನೇ ತಿಂತೀನಿ, ಬೆಲ್ಲದ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮನೆ ಶುಗರ್ ಆಗಲಿ ಬೆಲ್ಲ ಆಗಲಿ ಎಲ್ಲ ಲೈಟಾಗಿರುತ್ತೆ, ಬಟ್ ನನಗೆ ಅದೇ ಇಷ್ಟ ಆಗುತ್ತೆ. ಕಾಫಿ 5 ಮಿನಿಟ್ಸ್. ಕಾಫಿ ರೆಡಿ ಆಯಿತು, ಸಾರಿ ಟೀ ರೆಡಿ ಆಯಿತು. ಕೊಡ್ತೀನಿ ಟೀನ ಮತ್ತು ಬೋಂಡನೂ ರೆಡಿ. ಇವಾಗ ಕೊಡೋಣ. ತಗೋಜಿ ಟೀಯ ಕಣ್ಬಿಡು ಓಸಿನೇ ಕೊಡೆ, ಬಜ್ಜಿ ಒಂದೇ ಕೊಡವ ಸಾಕು, 4 ತಿಂದಂಗೆ ಆಯ್ತಿದ್ದು ಸೇರಿ. ಎಣ್ಣೆ ಕುಡ್ದಿಲ್ವಲ್ಲ, ತಿನ್ನ ಏನಾಗಲ್ಲ. ಸಾಕಣ. ಓಕೆ ಬಾಯ್.